ಹೆಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ರಾಧಾ. ನೋಡಿ, ನಾನಿವತ್ತು ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಸೊಪ್ಪು ತೊಗೊಂಬಂದು ಸೋಸಿಟ್ಕೊಂಡು ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೀನಿ. ಆ ಸೊಪ್ಪು ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ. ಅಂದರೆ ಸೊಪ್ಪು ಕಟ್ಟಂತು ಕಡಿಮೆ ಆಯಿತು ಅನಿಸುತ್ತೆ, ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಬೇರೆ ಇಟ್ಟು ಸ್ವಲ್ಪ ಹ್ಯಾಡ್ ಮಾಡ್ಕೊಂಡಿದ್ದೀನಿ. ಇವತ್ತು ಸೊಪ್ಪಿನ ಸಾಂಬಾರು ಇವತ್ತು ಬಂದು ಶನಿವಾರ ಬ್ಲಾಗ್ ಆಗಿರುತ್ತೆ. ಬ್ಲಾಗ್ಸ್ ಹೇಗಿರುತ್ತೆ ಅಂತ ನೀವೇ ನೋಡಿ ಆಯಿತು. ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಏನಾದರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮಗೂ ಸ್ವಲ್ಪ ಎನರ್ಜಿ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ, ನಾನು ಒಂದು ಕಡೆ ಆಲ್ರೆಡಿ ಕಾಳು ಎಲ್ಲ ಥರದ ಕಾಳು ಕೂಡ ಹಾಕಿದ್ದೀನಿ. ಬೇಳೆ ಮತ್ತು ಅಲಸಂದೆ ಕಾಳು, ಹೆಸರು ಕಾಳು, ಅವರೆಬೇಳೆ, ಕಡಲೆಬೇಳೆ, ತೊಗರಿಬೇಳೆ ಎಲ್ಲ ಮಿಕ್ಸ್ ಹಾಕಿದ್ದೀನಿ. ಹಾಕ್ಬಿಟ್ಟು ಉಪ್ಪು ಹಾಕಿ ಆಲ್ರೆಡಿ ಸ್ವಲ್ಪ ಬೇಯೋದಕ್ಕೆ ಹಾಕಿದ್ದೆ. ಆವಾಗಲೇ ಉಪ್ಪು ನಾನು ಕಾಳು ಹಾಕ್ತೀನಲ್ಲ ಆವಾಗಲೇ ಹಾಕಿದ್ದೀನಿ, ಹಾಗಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಆಲ್ರೆಡಿ ಸ್ವಲ್ಪ ಬೆಂದಿರೋ ಥರ ಕಾಣ್ತಾ ಇದೆ. ಯಾಕಂದರೆ ಸೊಪ್ಪು ಜಾಸ್ತಿ ಇದಾಗಿಬಿಡುತ್ತೆ, ಜಾಸ್ತಿ ಬೆಂದೋದು ತಿನ್ನೋಕ್ಕೆಲ್ಲ ಅದಕ್ಕೆಲ್ಲ ಚೆನ್ನಾಗಿರಲ್ಲ ಅಂತ ನಾನು ಫಸ್ಟು ಕಾಳು ಬೇಯಿಸ್ಕೊತಾ ಇದ್ದೀನಿ. ಅಂದರೆ ಜಾಸ್ತಿ ಅಂಬೇಡ, ಸ್ವಲ್ಪ ನಮಗೆ ಗೊತ್ತಾಗುತ್ತೆ ಅಲ್ವಾ ಕಾಳು ಸ್ವಲ್ಪ ಬೆಂದಿದೆ ಅಂತ. ಹಾಗಾಗಿ ನೋಡಿ, ನಾನಿವಾಗ ಸೊಪ್ಪು ಕೂಡ ಎಲ್ಲ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹ್ಯಾಡ್ ಮಾಡ್ಕೊತಾ ಇದ್ದೀನಿ. ಸೊಪ್ಪು ಕೂಡ ಹಾಕಿದ್ಮೇಲೆ ಹೇಗಿದೆ ಅದೇ ಸೊಪ್ಪು ಕೂಡ ನೀಟಾಗಿ ಸ್ವಲ್ಪ ಬೇಳೆ. ಇದಕ್ಕೆ ಇನ್ನೇನು ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಳ್ಳೋಣ. ಕೆಲವು ಬೆಳ್ಳುಳ್ಳಿ ಎಲ್ಲ ಹಾಕ್ತಾರೆ, ಅಂದರೆ ನಾನು ಹಾಕ್ತಾಯಿಲ್ಲ. ಅದು ಚೆನ್ನಾಗಿರುತ್ತೆ ಟೇಸ್ಟು, ಆದರೆ ನಾನು ಹಾಕ್ತಾಯಿಲ್ಲ. ನಮಗೆ ಬೆಳ್ಳುಳ್ಳಿ ಬೇಡ ಸೊಪ್ಪಿನ ಸಾಂಬಾರಿಗೆ ಅಂತ ಹಾಕ್ತಾಯಿಲ್ಲ ಅಷ್ಟೇ. ಅದು ಟೊಮೊಟೊ ನಾನು ಸ್ವಲ್ಪ ಅಂದರೆ ಬಿಸಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅದು ಟೊಮೊಟೊ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಎಲ್ಲ ಅದನ್ನು ಕೂಡ ಅದರಲ್ಲೇ ಹ್ಯಾಂಗ್ ಮಾಡ್ತಾಯಿದ್ದೀನಿ. ನೋಡಿ, ಹೆಚ್ಚಿರೋ ಟೊಮೊಟೊ ಹೆಂಗಾಗ್ತಿದೆ. ಇದು ಫುಲ್ಲು ನೀರಿಲ್ಲದೆ ಹತ್ರ ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ ನೀರು, ಯಾಕಂದರೆ ಆಮೇಲೆ ಕೋಲೆಲ್ಲ ಮಸಿಬೇಕಲ್ವಾ. ಇದು ಮಶೊಪ್ಪು ಥರ ನಾನು ಮಾಡ್ತಾ ಇರೋದು, ಹಾಗಾಗಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ನೋಡಿ, 1 ಸ್ಪೂನು ಇನ್ನು ಹಾಕ್ಕೊಂಡು ನೀಟಾಗಿ ಕುದಿಸಿ ಒಂದೆರಡು ಕುದ್ರೆ ಸಾಕು. ಆಮೇಲೆ ಕಾಯಿ ಕೂಡ ತೆಂಗಿನಕಾಯಿ ತುರಿದ್ಬಿಟ್ಟು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು, ನೋಡಿ ನಾನು ಕಾಯಿ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇಷ್ಟೇ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್